ಮಾರ್ಚ್ 23 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮಹತ್ವದ ದಿನ. ಯಾಕಂದ್ರೆ ಈ ದಿನ ನಾವು ದೇಶದ 3 ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ರವರನ್ನ ಕಳೆದುಕೊಂಡ ದಿನ. 1931ರ ಮಾರ್ಚ್ 23ರಂದು, ಅಂದರೆ ಇದೇ ದಿನ, ಬ್ರಿಟಿಷ್ ಸರ್ಕಾರವು ಇವರನ್ನ ಲಾಹೋರ್ನ ಜೈಲಿನಲ್ಲಿ ಗಲ್ಲಿಗೆ ಹಾಕತ್ತೆ. ಈ ಕ್ರಾಂತಿಕಾರಿಗಳು ಬ್ರಿಟಿಷರ ದಮನಕ್ಕೆ ಅವರ ವಿರುದ್ಧವಾಗಿ ಹೋರಾಡಿದವರು ಅನ್ನೋ ಕಾರಣಕ್ಕಾಗಿ. ಇವರು ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತೀಕಾರವಾಗಿ 1928ರಲ್ಲಿ ಜಾನ್ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಹತ್ಯೆ ಮಾಡ್ತಾರೆ. 1929ರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರು ದೆಹಲಿಯ ಕೇಂದ್ರ ವಿಧಾನಸಭೆಯಲ್ಲಿ ಬಾಂಬ್ ಪ್ರಯೋಗವನ್ನ ಮಾಡ್ತಾರೆ. ಆದರೆ ಇದು ಯಾರಿಗೂ ಹಾನಿ ಮಾಡುವುದಕ್ಕಾಗಿ ಆಗಿರಲಿಲ್ಲ. ಬ್ರಿಟಿಷರ ದಮನವನ್ನ ವಿರೋಧಿಸಲು ಮಾಡಿದ ಪ್ರತೀಕಾರದ ಪ್ರತಿಭಟನೆಯಾಗಿತ್ತು. ಕ್ರಾಂತಿಕಾರಿಗಳ ಶಕ್ತಿಯನ್ನ ತೋರಿಸುವುದಾಗಿತ್ತು. ಬಾಂಬ್ ಎಸೆದ ನಂತರ ಭಗತ್ ಸಿಂಗ್ ಸ್ವಯಂ ಶರಣಾಗುತ್ತಾರೆ. ಇದರಿಂದ ಅವರನ್ನ ಪೊಲೀಸರು ಬಂಧಿಸುತ್ತಾರೆ. ಅದರ ನಂತರ ನಡೆದ ತನಿಖೆಯಲ್ಲಿ ಸ್ಯಾಂಡರ್ಸ್ ಹತ್ಯೆಯ ವಿಷಯ ಹೊರಬಂದು ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ರಾಜಗುರು ಮತ್ತು ಸುಖದೇವ್ರವರನ್ನು ಕೂಡ ಬಂಧಿಸುತ್ತಾರೆ. ನ್ಯಾಯಾಲಯದ ವಿಚಾರಣೆಯಲ್ಲಿ ಇವರು ತಮ್ಮ ಕೃತ್ಯಗಳನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ್ವು ಎಂದು ಧೈರ್ಯವಾಗಿ ಒಪ್ಕೊಳ್ತಾರೆ. ಕೊನೆಗೆ ಬ್ರಿಟಿಷ್ ಸರ್ಕಾರ 1931ರ ಮಾರ್ಚ್ 23ರಂದು ಇವರಿಗೆ ಮರಣದಂಡನೆಯನ್ನ ವಿಧಿಸುತ್ತೆ. ಇವರ ಶೌರ್ಯ ಮತ್ತು ತ್ಯಾಗ ದೇಶದ ಯುವಕರಲ್ಲಿ ದೇಶಭಕ್ತಿಯನ್ನ ಹೆಚ್ಚು ಮಾಡಿತ್ತು. ಇವರ ಮರಣವು ಸ್ವಾತಂತ್ರ್ಯ ಹೋರಾಟವನ್ನ ಇನ್ನಷ್ಟು ವೇಗಗೊಳಿಸಿತ್ತು. ಆದ್ದರಿಂದ ಪ್ರತಿ ವರ್ಷ ಮಾರ್ಚ್ 23ರಂದು ಶಹೀದ್ ದಿವಸವನ್ನ ಆಚರಿಸಿ ದೇಶಕ್ಕಾಗಿ ಜೀವತ್ಯಾಗ ಮಾಡಿದ ಶಹೀದರ ಸ್ಮರಣೆಯನ್ನ ಮಾಡಿ ಗೌರವಿಸಲಾಗುತ್ತೆ. ಈ ದಿನ ನಮಗೆ ಸ್ವಾತಂತ್ರ್ಯವು ಸುಲಭವಾಗಿ ಸಿಗಲಿಲ್ಲ ಎಂಬುದನ್ನ ನೆನಪಿಸುತ್ತೆ. ಅನೇಕ ಹೋರಾಟಗಳು ಮತ್ತು ಬಲಿದಾನಗಳ ಫಲವಾಗಿ ಇಂದು ನಾವು ಸ್ವತಂತ್ರರಾಗಿ ಬದುಕುತ್ತಿದ್ದೇವೆ ಎನ್ನುವ ಅರಿವು ಮೂಡಿಸುತ್ತೆ. ಆದ್ದರಿಂದ ಶಹೀದ್ ದಿವಸದ ದಿನ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನ ಸ್ಮರಿಸೋಣ.